ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಹೆಲ್ತಿಗೆ ತುಂಬಾ ಬೆನಿಫಿಟ್ ಇರುವಂತಹ ತಲೆ ಮಾಂಸ ಅಂತಾರಲ್ವ, ತಲೆಕಾಲು ಅಂತಾರಲ್ವ, ಸೊ ಅದರ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬಾಣಂತಿಯರಿಂದ ಹಿಡಿದು ಚಿಕ್ಕ ಮಕ್ಕಳಿಗಾಗಿರ್ಬೋದು, ದೊಡ್ಡವರು, ವಯಸ್ಸಾದವರು ಪ್ರತಿಯೊಬ್ಬರಿಗೂ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನ್ ವೆಜಿಟೇರಿಯನ್ಸ್ ಈ ವಿಡಿಯೋನ ನೋಡಿ, ವೆಜಿಟೇರಿಯನ್ಸ್ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಇವಾಗ ತಲೆ ಮಾಂಸಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ಒಂದು ತಟ್ಟಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಒಂದು 6ರಿಂದ 7 ಈರುಳ್ಳಿ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಚಕ್ಕೆ, ಲವಂಗ, ಮೆಣಸು, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಇಷ್ಟನ್ನು ತೊಗೊಂಡಿದ್ದೀನಿ. ಈರುಳ್ಳಿನ ನಾವು ಫಸ್ಟು ಫೈನಾಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ಇವಾಗ ಒಂದು ಚಿಕ್ಕ ಜಾರ್ಗೆ ನಾವು ಈರುಳ್ಳಿನ ಪೇಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿನ ಚಿಕ್ಕ ಚಿಕ್ಕದಾಗಿರುತ್ತೆ, ಕಟ್ ಮಾಡಿಕೊಂಡು ನೀವು ಅರಿಶಿನ ಹಾಕಿ ಬೇಕಾದ್ರೆ ರುಬ್ಕೋಬಹುದು, ಇಲ್ಲ ಹಾಗೇನೂ ರುಬ್ಕೋಬಹುದು. ನಾನು ಇವಾಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ನೈಸಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೋತೀನಿ ಒಂದು ಸೈಡ್ಗೆ. ನೋಡಿ, ನಾನು ಇವಾಗ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಆನಂತರ ಅದೇ ಜಾರಿಗೆ ನಾವು ಮಿಕ್ಕಿದ ಮಸಾಲೆ ಸಾಂಬಾರಿಗೆ ಏನೇನು ಬೇಕು ಸೊ ಅದನ್ನು ಹಾಕ್ಕೊಳ್ಳೋಣ. ಇವಾಗ ಅದೇ ಜಾರಿಗೆ ನಾನು ಆವಾಗಲೇ ತಟ್ಟೆಲಿ ಏನೇನು ತೋರಿಸಿದ್ನಲ್ಲ, ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ತಲೆ ಮಾಂಸ ತೊಗೊಂಡಿರೋದ್ರಿಂದ ಒಂದು 2 ಇಂಚಷ್ಟು ಚಕ್ಕೆ, ಒಂದು 4-5 ಲವಂಗ, ಒಂದು ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಹೋಳಲ್ಲಿ ಒಂದು ಅರ್ಧ ಅಷ್ಟು ಕಾಯಿ, ಒಂದು ಬೆಳ್ಳುಳ್ಳಿ ಒಂದು 4ರಿಂದ 5, ಶುಂಠಿ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಖಾರದ ಪುಡಿ ಹಾಕಿ 1 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. 1.5 ಕೆ ಜಿ ತಲೆ ಮಾಂಸಕ್ಕೆ ನೀವು ಬೇಕಾದ್ರೆ ಜಾಸ್ತಿ ತೊಗೊಂಡ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಮಸಾಲೆ ನೀಟಾಗಿ ನೈಸಾಗಿ ರುಬ್ಬಿರಬೇಕು. ನೈಸಾಗಿ ರುಬ್ಬಿದ್ರೆ ನಮಗೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ, ತಲೆಕಾಲು ಎರಡನ್ನೂ ನಾವು ತಲೆ ಮಾಂಸನ ಚೆನ್ನಾಗಿ ನೀಟಾಗಿ ಒಂದು 4ರಿಂದ 5 ಸರಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡ ನಂತರ ಇವಾಗ ಕುಕ್ಕರಲ್ಲಿ ನಾನು ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಇವಾಗ ಒಂದು 2 ಸ್ಪೂನಷ್ಟು ಎಣ್ಣೆ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಇವಾಗ ನಾವೇನು ರುಬ್ಬಿಟ್ಟಿದ್ವಲ್ಲ ಈರುಳ್ಳಿ ಪೇಸ್ಟನ್ನು, ಅದನ್ನು ಹಾಕಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿದ್ರೆ ಟೇಸ್ಟು, ಸೊ ಹಾಗಾಗಿ ಕಲ್ಲುಪ್ಪು 1 ಸ್ಪೂನಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀಟಾಗೆಲ್ಲ ಹಸಿ ವಾಸನೆ ಹೋಗೋದು ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಎಲ್ಲ ಹುರ್ಕೊಂಡ ನಂತರ ನಾವು ತೊಳೆದಿಟ್ಕೊಂಡಿರುವಂತಹ ತಲೆ ಮಾಂಸನ ಹಾಕ್ತಾಯಿದ್ದೀನಿ. ಇದಕ್ಕೆ ಕಾಲು ಕೂಡ ಹಾಗೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಸ್ಬಿಟ್ಟಿದ್ದೀವಿ. ಸಪ್ರೇಟ್ ಸೂಪ್ ಮಾಡಿದ್ರೆ 2 ಒಟ್ಟಿಗೆ ತಿನ್ನಲ್ಲ ಅಂದ್ಬಿಟ್ಟು. ಇವಾಗ ನೋಡಿ, ತಲೆಕಾಲು ತುಂಬ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ಈರುಳ್ಳಿ ಪೇಸ್ಟ್ ಹಾಕಿ ನಾವು ವಿಜಲ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ತಲೆ ಮಾಂಸದ ನೀರೆಲ್ಲ ಬಿಟ್ಕೋಬೇಕು. ನಾವು ಹೇಗೆ ಮಟನ್ ಚಿಕನ್ ಹಾಕಿದಾಗ ಅದರ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕಂತೀವಲ್ಲ, ಸೊ ಅದೇ ಥರನೇ ಇದರಲ್ಲಿ ಸ್ವಲ್ಪ ಎಲ್ಲ ನೀರು ಬಿಟ್ಕೋಬೇಕು. ಚೆನ್ನಾಗಿ ಕುಲುಕ್ಕೊಳ್ಳಿ. ಇದು ಸೌಟಲ್ಲಿ ಮಾಡಿದ್ರೆ ಇದು ಅಷ್ಟು ಮಸಾಲೆ ಹಿಡಿಯಲ್ಲ. ಸೊ ಹಾಗಾಗಿ ನಾನು ಇವಾಗ ತೋರಿಸಿದ ರೀತಿಯಲ್ಲಿ ಚೆನ್ನಾಗಿ ಕುಲುಕಿದ್ರೆ ನೀವು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಇವಾಗ ಇದಕ್ಕೆ ನಾವು ರುಬ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೊಂಡು ಕ್ವಾಂಟಿಟಿ ನೀರು ವೈಸ್ ನೋಡ್ಕೊಳ್ಳಿ ನೀವು ಎಷ್ಟು ಬೇಕು ಅಂತ. ಆದಷ್ಟು ನಮಗೆ ತಲೆ ಮಾಂಸ ಸ್ವಲ್ಪ ನೀರು ಮುಳುಗಿರಬೇಕು, ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ನೀರು ಹಾಕೋಬೇಕಾಗತ್ತೆ. ಇಲ್ಲಾಂದರೆ ಮಸಾಲೆ ಕಮ್ಮಿಯಾಗಿ ಮಾಂಸ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ನೀರು ಅಳತೆ ಇರಬೇಕು ಅಂತ. ಅಷ್ಟಿದ್ರೆ ಸಾಕು, ಮಾಂಸ ಮುಳುಗೋ ಅಷ್ಟಿದ್ರೆ ಸಾಕು ನೀರು. ಅಲ್ಲಿಗೆ ಬೆಂದು ಚೆನ್ನಾಗಾಗುತ್ತೆ. ಇದು ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಸ್ವಲ್ಪ ತಲೆ ಬಲ್ತಿದೆ ಅನ್ನೋರು ಬೇಕಾದ್ರೆ 4ರಿಂದ 5 ವಿಷಲ್ ಕೂಗಿಸ್ಕೋಬೋದು. ಫಸ್ಟಿಗೆ ಒಂದು 2ರಿಂದ 3 ಕೂಗಿಸ್ಕೊಂಡು ಆನಂತರ ನಾವು ಚೆಕ್ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಬೇಯಬೇಕಾ ಏನು ಅಂತ. ತುಂಬಾ ಬೆಂದ್ರೂ ತುಂಬ ಕಲಿಸ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು 2ರಿಂದ 3 ವಿಷಲ್ ತೆಗೆಸ್ಕೊಳ್ಳಿ. ಆನಂತರ ನೀವು ಬೇಕಾದ್ರೆ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಬೇಕಾದ್ರೆ ಇನ್ನೊಂದು 2 ವಿಷಲ್ ಬೇಕು ಅನಿಸಿದ್ರೆ ಹಾಕೋಬೋದು. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇವಾಗ ಈ ರೀತಿ ಮುಳುಗಬೇಕು. ಒಂದು ಕಡೆಲ್ಲ ನೀಟಾಗಿ ಚೆನ್ನಾಗಿ ಕೈ ಆಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡ್ಕೊಳ್ಳಿ, ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಾ ನೋಡಿಕೊಂಡು. ಈ ರೀತಿ ನೋಡಿ, ಮಾಂಸ ಮುಳುಗಿರ್ಬೇಕು, ಈ ಥರ ಇರಬೇಕು. ಈ ಥರ ಇತ್ತು ಅಂದರೆ ನಿಮಗೆ ವಿಷಲ್ ಹಾಕಿದ್ವಿ ಅಂದರೆ ತಲೆ ಮಾಂಸ ಸಾಂಬಾರು ರೆಡಿ ಅಂತ ಹೇಳ್ಬೋದು.